ರೈತರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರ ಬಾಯಿಗೆ ಮಣ್ಣಾಕಲು ಹುಟ್ಟಿರುವ ರಾಜ್ಯ ಸರ್ಕಾರಕ್ಕೆ, ಮಕ್ಕಳ ಬಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಯಾರಿಗೆ ಬೇಕಾಗಿತ್ತು ಉಪನಗರ ಮಾಡಿ ಅಂತ ಹೇಳಿ? ರಾಮನಗರದ ಜನ ಕೇಳಿದ್ರ ಅಥವಾ ಅಲ್ಲಿ ರೈತರು ಕೇಳಿದ್ರ? ಯಾರು? ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾರಿಗೆ ಬೇಕು? ಕುಮಾರಸ್ವಾಮಿ ಕಾಲದಲ್ಲಿ ಇದನ್ನು ಮಾಡಿದ್ರಿ ಅಂತ ಆಯಿತು. ಕುಮಾರಸ್ವಾಮಿ ಮಾಡಿದ್ರೆ ನೀವ್ಯಾಕೆ ಅದು ಮುಂದುವರಿಸ್ಬೇಕಾಗಿತ್ತು? ನೀವು ಕೈ ಬಿಡ್ಬೋದಾಗಿತ್ತು. ಅವ್ರ ಹೆಸರು ಹೇಳಿ ಈಗ ನಾವು ಮಾಡ್ತೀವಿ ಅಂತ. ಎಲ್ಲಾದರೂ ಉಂಟೆ ಇದು? ಈ ಥರ ಎಷ್ಟೋ ಕರ್ನಾಟಕದ ಎಷ್ಟೋ ಕಡೆ ಎಷ್ಟೋ ಜಿಲ್ಲೆಗಳಿಗೆ ಹಾಳಾಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಕೇಳೋರಿಲ್ಲ, ಬೆಳಗಾವಿ ಕೇಳೋರಿಲ್ಲ. ನೀವೇನಿಲ್ಲ, ನೀವು ಇಲ್ಲೇ ರೈತರನ್ನೆಲ್ಲ ಓಡಿಸಿ ರೈತರ ಜಮೀನುಗಳನ್ನೆಲ್ಲ ಕಿತ್ಕೊಂಡು ಏನು ನಾಟಕ ಆಡ್ತಾ ಇದ್ದೀರಿ ನೀವು? ಸರ್ಕಾರ ನಿಮ್ಮ ಕೈಲಿದೆ, ಈ ಕಡೆ JDSನವರು ನೀವು. ಈಗ ಇದರ ಹಿನ್ನೆಲೆ ಏನು ಭಾಳ ಪ್ರಮುಖವಾಗಿ ತೀರ್ಮಾನ ಆಗಬೇಕು. ಈ ಜನರಿಗೆ ನೀವು ಎಷ್ಟು ಬೇಗ ನಮ್ಮ ಮಾಗಡಿ ಶಾಸಕರು ಚೆಕ್ ಅಂತಾರೆ ಅಂದರೆ ಎಲ್ಲೂ ಇಷ್ಟು ಬೇಗ ಕೊಟ್ಟಿಲ್ಲ. ಎಲ್ಲೂ ಜಮೀನನ್ನು ಖರೀದಿ ಮಾಡಿದವ್ರಿಗೆ ಇಷ್ಟು ಬೇಗ ಎಲ್ಲೂ ಕೊಟ್ಟಿಲ್ಲ. ತಕ್ಷಣ ಕರೆದು 2.5 ಕೋಟಿ ನೀವು 2.5 ಕೋಟಿ ಕೊಡೋದಕ್ಕೆ ಯಾರು ತೀರ್ಮಾನ ಮಾಡಿದವರು? ಹೆಂಗೆ ತೀರ್ಮಾನ ಮಾಡಿದ್ರಿ? ಮೀಟಿಂಗ್ ಎಲ್ಲಿ? ಈ ಪ್ರದೇಶದ ಜಮೀನಿಗೆ 2.5 ಕೋಟಿ ಕೊಡ್ಬೋದು ಅಂತೇಳಿ ಸರ್ಕಾರ ಯಾವಾಗ ತೀರ್ಮಾನ ಮಾಡಿದ್ರಿ? ಶಾಸನ ಸಭೆಯಲ್ಲಿ ತೀರ್ಮಾನ ಮಾಡಿದ್ರ? ಹೊರಗೆ ಮಾಡಿದ್ರ? ಏನೂ ಇಲ್ವೇ? ನಿಮ್ಮ ಇಷ್ಟ ಬಂದಂಗೆ ಈ ಊರ್ಲಿ 2.5 ಕೋಟಿ, ಆ ಊರ್ಲಿ 3.5 ಕೋಟಿ, ಇನ್ನೊಂದು 5, ಒಂದು ಬೆಲೆನೇ ಇಲ್ಲ, ಒಂದು ಚಿಂತನೆ ಇಲ್ಲ. ಈ ರೀತಿ ನೀವು ಆ ರೈತರಿಗೆ, ಬಡ ರೈತರಿಗೆ ನೀವು ಹಣ ಕೊಡ್ತೀರಿ ಅಂಥೇಳಿ ನಿಮ್ಮ ಹಣಕ್ಕೆ ಜೋತು ಬಿದ್ದು ಮಾರ್ತಾರೆ ಅಂತ ಒಳ್ಳೆಯದಲ್ಲ. ಆಮೇಲೆ ನೀವು ಪಾಳ್ಯಗಾರರ? ನೀವಿಬ್ಬರು ಕುಮಾರಸ್ವಾಮಿ, DK ಶಿವಕುಮಾರ್ ಇಬ್ಬರು ಪಾಳ್ಯಗಾರರ? DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮಗೆ ವಿಧಾನಸೌಧ ಇದೆ, ಸರ್ಕಾರಿ ಬಂಗ್ಲೆ ಇದೆ, ಕಾವೇರಿ ಭವನ ಇದೆ. ಅಲ್ಲಿ ಕುಳಿತು ನೀವು ಸಂವಿಧಾನಬದ್ಧವಾಗಿ ಸರ್ಕಾರದ ನೀತಿ ಚಿಂತನೆಗಳ ಬದ್ಧವಾಗಿ ಯಾವ ರೀತಿ ನಾವು ಕೊಡ್ಬೋದು ಅಂತೇಳಿ ಅಧಿಕಾರಕ್ಕೆ ಕರೆದು, ಸಭೆಗಳಿಗೆ ಕರೆದು ತೀರ್ಮಾನ ಮಾಡಬೇಕೇ ಹೊರತು ನೀವು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ ಸವಾಲಾಕಿ, ನಿಮ್ಮ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೇನೆ, ಬರಬೇಕು ನೀವು. ಏನು ನೀತಿ? ಏನಿದು? ಈ ಕಡೆ ಇವರು JDS ಕುಮಾರಸ್ವಾಮಿ, ನಿಮ್ಮ ಸವಾಲನ್ನು ನಾನು ಒಪ್ಪಿದ್ದೇನೆ. 26 ಬದಲು 27 ರೆಡಿ. ಏನಿದು? ಸರ್ಕಾರ ಸಂವಿಧಾನಬದ್ಧವಾದಂಥ ಸರ್ಕಾರ ಇದು. ಈ ಅಂಥ ಚಾಲೆಂಜ್ಗಳು ಇವೆಲ್ಲ ಆ ಹಿಂದೆ ಪಾಳ್ಯಗಾರರಿದ್ದರು, ಸಾವಿರಾರು ಜನ ಪಾಳ್ಯಗಾರರು ಈ ದೇಶದಲ್ಲಿ.
ಪಾಳ್ಯಗಾರಿಕೆಯ ವ್ಯವಸ್ಥೆ ಇದು. ಏನು ಹುಡುಗಾಟ ಇದು? ಗಂಭೀರವಾಗಿ ಮುಖ್ಯಮಂತ್ರಿಯವರು ಈ ಬಗ್ಗೆ ಪ್ರಾಮಾಣಿಕವಾಗಿ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಕನಿಷ್ಠ 1-3 ದಿನದಲ್ಲಿ ಅಧಿವೇಶನ ಕರೆದು ನಾವು ರೈತರ ಜಮೀನುಗಳನ್ನು ಪಡಿಬೇಕಾದರೆ ರೈತರಿಗೆ ಕಣ್ಣೀರಿಲ್ಲದೆ ಯಾವ ರೀತಿ ಜಮೀನು ಪಡಿಬೋದು ಅಂತ ತೀರ್ಮಾನ ಮಾಡಿ. ಕುಮಾರಸ್ವಾಮಿಯವರು ನೀವೇ ಮುಖ್ಯಮಂತ್ರಿ ಆದವರು, ಬನ್ನಿ ಜನಗಳ ಮಧ್ಯೆ ಕೂತ್ಕೊಳ್ಳೋಣ. ಇದು ಉಂಟೇನ್ರಿ? ಮುಖ್ಯಮಂತ್ರಿ ನೀವು ಜನಗಳ ಮುಂದೆ ಕೂತ್ಕೊಂಡು ಅಲ್ಲೊಂದು 5,000 ಜನ ಸೇರಿ ಅಲ್ಲಿ ಹೊಡೆದಾಟ ಆಗಿ ನಿಮ್ಗೇನು ಇದ್ರ ಬಗ್ಗೆ ಚಿಂತನೆ ಇಲ್ವೇ? ಏನದು ಹುಡುಗಾಟ ನಿಮ್ಮದು? ಸವಾಲುಗಳು ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಪಾರ್ಲಿಮೆಂಟ್ ಸದಸ್ಯರಾಗಿದ್ದೀರಿ, ಗೌರವವಾಗಿ ನಿಮ್ಮ ಮಾತುಗಳು ಸವಾಲುಗಳು ಇದು ಒಂದು ರೀತಿ ಪಾಳ್ಯಗಾರಿಕೆಯ ಆಗುತ್ತೆ, ಆಗಕೂಡದು. ನಿಮ್ಮ ಸವಾಲುಗಳು ಬೇಡ. ನಾನು ರೈತರಿಗೆ ಹೇಳ್ತೀನಿ, ರಾಜಕೀಯಕ್ಕೆ ಬಲಿಯಾಗಬೇಡಿ, ರಾಜಕೀಯಕ್ಕೆ ಬಲಿಯಾಗಬೇಡಿ. ನಾನಂತೂ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಲಿದ್ದೇನೆ. ಈ ನಾಟಕಗಳು ನೋಡ್ತಾ ಇದ್ದೀನಿ, ಈ ಪಾತ್ರಗಳು ನೋಡ್ತಾ ಇದ್ದೀನಿ. ಎಲ್ಲಿಗೋಗ್ಲಿ ನಿಮ್ಮ ಜೊತೆಯಲ್ಲಿ ನಾನು ಜೈಲಿಗೆ ಹೋಗಿ ಸಿದ್ಧ. ಹೆದರಬೇಡಿ, ಧೈರ್ಯವಾಗಿರಿ. ರೈತರ ಪರವಾಗಿ ಭದ್ರವಾಗಿ ನಾವು ನಿಲ್ತೇವೆ. ಇದು ಬೇಡ, ಯಾರು ಕರಿಬಾರ್ದು ಅಂತ ಇಬ್ಬರು ಸವಾಲು ಬರೋದಾದರೆ ನೀವು ರಾಜೀನಾಮೆ ಕೊಡಿ. ಮುಖ್ಯಮಂತ್ರಿಯವರು ನೀವು ರಾಜೀನಾಮೆ ಕೊಡಿ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟು ಬೀದಿಗೆ ಬನ್ನಿ. ನೀವು ನಿಮಗಿರುವ ಅಗಾಧವಾದಂಥ ಅಧಿಕಾರ, ಸಂವಿಧಾನಬದ್ಧವಾದ ಅಧಿಕಾರ, ಅದನ್ನು ತಾವು ಉಪಯೋಗಿಸಿ ಗಂಭೀರವಾಗಿ ನೀವು ರೈತರಿಗೆ ಅನುಕೂಲ ಮಾಡಬೇಕು. ನಾವಂತೂ ಉಪನಗರ ಬೇಡವೇ ಬೇಡ, ಯಾವ ಕಾಲಕ್ಕೂ ಬೇಡ, ಏನೇ ಆದರೂ ಬೇಡ, ಜೈಲಿಗೆ ಹೋದರೂ ಬೇಡ, ಯಾವ ಕಾರಣಕ್ಕೂ ಬೇಡ. ಪೋಸ್ಟರ್ಗಳನ್ನ ಇಟ್ಟಾಗ್ತಾ ಇದ್ದಾರೆ ಮೇಲೆ ಎಲ್ಲ ಅಂತ ಪೋಸ್ಟರ್ ಹಾಕಿದ್ದಾರೆ, ಪೋಸ್ಟರ್ಗಳು ಅಂಟಿಸಿದ್ದಾರೆ ಅಂದ್ರೆ ಅದಕ್ಕೆ ಬೇಡ. ಅದು ಅಕ್ರಮ. ರಾಜೀನಾಮೆ ಕೊಡಬೇಕಿಬ್ಬರೂ. ನಿಮ್ಗೆ ಹೇಳೋದಾದರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೀವಿ.